ನಿನಗೆ ಉದ್ಧಾರ ಆಗೋದಕ್ಕೆ ಇಷ್ಟ ಇಲ್ವಾ? ಆಫೀಸ್ ಕಡೆ ಬರ್ಲೇ ಇಲ್ಲ. ದೇವ್ರು ಕೊಟ್ರು ಪೂಜಾರಿ ಕೊಡಲ್ಲ ಅನ್ನೋ ಮಾತು ನಿಜ ಮೇಡಮ್. ಅಂದ್ರೆ ನೀವೇನೋ ಒಳ್ಳೆಯವರು. ನಮ್ಮಮ್ಮ ಗಂಗಮ್ಮ ಅಂತ 3-4 ಸಲ ನಿಮ್ಮನ್ನ ನೋಡಕ್ಕಂತ ಆಫೀಸಿಗೆ ಬಂದಿದ್ರು. 2-3 ಗಂಟೆ ಕಾಯಿಸಿ ಮೇಡಮ್ ಇಲ್ಲ ಅಂತ ಕಳ್ಸಿದ್ರು. ಯಾರು? ನನ್ಗೆ ಅವ್ರ ಹೆಸರು ಗೊತ್ತಿಲ್ಲ ಮೇಡಮ್. ನಿಮ್ಮಮ್ಮ ಈಗ ಎಲ್ಲಿದ್ದಾರೆ? ಇಲ್ಲೇ ಪಕ್ಕದ ರಸ್ತೆಯಲ್ಲಿದ್ದಾರೆ. ಒಂದ್ ನಿಮಿಷ. ತಗೋ. ಅಯ್ಯೋ ಬೇಡ ಸರ್. ನನ್ ಮಾತ್ ಕೇಳು, ನನ್ನಿಂದ ತಪ್ಪಾಗಿದೆ, ಅದಕ್ಕೆ ಸಾರಿ. ಬೇಡ ಸರ್, ತೊಂದ್ರೆ ಇಲ್ಲ. ತಗೋ ಅಂದ್ರೆ ತಗೋಬೇಕು. ತಗೋ. ಬೇಡ ಸರ್. ಇದನ್ನು ತಗೊಂಡು ಹೋಗು. ಬಾ, ಅಮ್ಮನ್ ತೋರ್ಸು. ತೇಜು, ಏನ್ ಮಾಡ್ತಿದ್ಯೋ? ಅಮ್ಮ, ಬಿಸಿ ಬಿಸಿ ಏನಾದ್ರೂ ಕುಡಿಯಕ್ ತಂದ್ಕೊಡ್ತೀರಾ? ತರ್ತೀನಿ ಕಣೋ. ಅಪ್ಪ, ತೇಜು. ಅಪ್ಪ, ಪಲ್ಲವಿ ಮೇಡಮ್ ಜೊತೆ ಹೋಗಿದ್ರಿ? ಅದಾ, ಒಂದ್ ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡ್ಬೇಕಿತ್ತು, ಅದಕ್ಕೆ ಹೋಗಿದ್ದೆ. ವಿಕ್ರಾಂತ್, ಬಿಸಿ ಬಿಸಿ ಏನಾದ್ರೂ ಬೇಕು ಅಂತ ಕೇಳ್ದಲ್ಲ, ತಗೋ ಬಿಸಿ ಬಿಸಿ ಪಾಯಸ. ಥ್ಯಾಂಕ್ ಯು. ತೇಜು ಬಾ, ನಾನ್ ನಿನಗ್ ತಿನ್ನಿಸ್ತೀನಿ. ಪಾಯಸ ಏನ್ ಸ್ಪೆಷಲ್ ಇವತ್ತು? ಸೀರೆ ಅಂಗಡಿಲಿ ನಿನ್ ಫೈಟ್ ನೋಡಿ ಅಜ್ಜಿ ಫುಲ್ ಖುಷಿಯಾಗಿದ್ದಾರೆ, ಅದಕ್ಕೆ ಪಾಯಸ ಮಾಡಿರೋದು. ಸೊ ಹಾಗಿದ್ರೆ ಅಮ್ಮಂಗ್ ಖುಷಿ ಆಗ್ಬೇಕು ಅಂದ್ರೆ ನಾನ್ ಫೈಟ್ ಮಾಡ್ಬೇಕಲ್ಲ? ವಿಕ್ರಾಂತ್, ನಾನ್ ಯಾವಾಗ ಹಾಗೆ ಹೇಳ್ದೆ? ಮಗ ಹೇಳ್ದ, ಅಪ್ಪ ಅದನ್ನ ನಂಬಿಟ್ಟ. ನನ್ ಮಗ ನಂಗೆ ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ನಂಬಿಕೆ ಇದೆ. ಪಾಯಸ ಮಾತ್ರ ತುಂಬಾನೇ ಚೆನ್ನಾಗಿದೆಯಮ್ಮ. ತೇಜು, ನಿನಗೇನು ಕೊಡ್ಸಕ್ಕಾಗ್ಲಿಲ್ಲ, ಬೇಜಾರು ಮಾಡ್ಕೋಬೇಡ ಆಯ್ತಾ? ಮತ್ತೆ ನಾಡಿದ್ದು ಹೊರಗಡೆ ಹೋಗೋಣ, ಆಗ ನಿಂಗೇನಾದ್ರೂ ಕೊಡಿಸ್ತೀನಿ. ಓಕೆ? ಅವನ್ಗೆ ನೀನೇನು ಕೊಡಿಸ್ಲಿಲ್ಲ ಅಂತ ಬೇಜಾರಿಲ್ಲ, ನೀನ್ ಮನೆಗ್ ಲೇಟಾಗಿ ಬರ್ತಿದ್ಯಾ ಅಂತ ಬೇಜಾರು ಅವನ್ಗೆ. ಹೌದೇನೋ ಪುಟ್ಟ? ಮತ್ತೆ ಯಾವಾಗ್ಲೂ ಲೇಟ್ ಆಗಿ ಬರ್ತ್ಯಾ, ಅದಕ್ಕೆ ಬೇಜಾರು. ಅಪ್ಪ ಮನೆಗ್ ಬೇಗ ಬರ್ಬೇಕು ಅಂದ್ರೆ ನನ್ನ ಹತ್ರ ಒಂದು ಉಪಾಯ ಇದೆ. ಹೌದಾ? ಏನದು? ಅಪ್ಪ ಮನೆಗ್ ಬೇಗ ಬರ್ಬೇಕು ಅಂದ್ರೆ ನಿನ್ಗೆ ಹೊಸ ಅಮ್ಮನ್ ತರ್ಬೇಕು. ಹೊಸ ಅಮ್ಮ ಮನೇಲಿದ್ರೆ ಅಪ್ಪ ಮನೆಗ್ ಬೇಗ ಬರ್ತಾನೆ. ತೇಜು, ತೇಜು, ನಿಂಗ್ ಹೊಸ ಅಮ್ಮ ತರಣ್ವಾ? ನೋಡಮ್ಮ, ಇದ್ಯಾವ ಹೊಸ ಯೋಚನೆಗಳು ನಿಮ್ದು? ಹೊಸ ಯೋಚನೆ ಅಲ್ಲ ಕಣೋ, ಅಗತ್ಯವಾದ ಯೋಚನೆ. ಹೀಗೆ ಬಿಟ್ಬಿಡಕ್ಕಾಗತ್ತಾ ನಿನ್ನ? ತೇಜುಗೆ ಅಮ್ಮನ ಪ್ರೀತಿ, ಆಸರೆ, ಅಕ್ಕರೆ ಎಲ್ಲ ಬೇಕು ಕಣೋ. ತೇಜು, ನಿನಗಮ್ಮ ಬೇಕಾ? ಅಪ್ಪ, ನೀನಿದ್ರೆ ಸಾಕು. ನನಗೆ ಗೊತ್ತಿತ್ತು ಪುಟ್ಟ, ನೀನ್ ಹೀಗೆ ಹೇಳ್ತೀಯ ಅಂತ.
ನನಗೂ ಅಷ್ಟೇ. ನೀನೊಬ್ನೇ ಸಾಕು. ಸರಿ ಹೋಯ್ತು. ಅಪ್ಪನಿಗ್ ಮಗ, ಮಗನ್ಗಪ್ಪ ಇಷ್ಟಿದ್ರೆ ಸಾಕ ಜೀವನದಲ್ಲಿ. ನೀವ್ ಅನ್ಕೊಂಡಂಗಲ್ಲ ಕಣೋ ಜೀವನ. ನಿಮ್ಮಿಬ್ರಿಗೂ ಈಗ್ಲೇ ಏನೂ ಗೊತ್ತಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ವಿಕ್ರಾಂತ್, ಈಗ್ಲೂ ಹೇಳ್ತಿದ್ದೀನಿ, ಮದ್ವೆ ಬಗ್ಗೆ ಯೋಚನೆ ಮಾಡೋ. ನನಗಿವಾಗ ಅದಕ್ಕೆಲ್ಲ ಪುರ್ಸೋತಿಲ್ಲ. ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಫ್ರೆಶ್ ಅಪ್ ಆಗಿ ಬರ್ಲಾ? ಅತ್ತೆ, ಮಾವ, ಕೂತ್ಕೊಳ್ಳಿ. 3 ಜನ ಜೊತೆ ಊಟ ಮಾಡೋಣ. ನಮ್ಮನೆ ದೇವ್ರ ಬಗ್ಗೆ ನನಗ್ ಗೊತ್ತಿಲ್ವಾ? ನೀವಿಬ್ರು ಊಟ ಮಾಡಿಲ್ಲ ಅಂತ ನನಗ್ ಗೊತ್ತು. ಕೂತ್ಕೊಳ್ಳಿ. ಆಹಾ, DC ಮೇಡಮ್ ಆರ್ಡರ್ ಮಾಡ್ತಾ ಇದ್ದಾರೆ, ಕೂತ್ಕೋ ಪ್ರಭಾ. ಊಟ ಮಾಡಿ. ಪಲ್ಲವಿ, ವಿಕ್ರಾಂತ್ ಅವರು ನಿನ್ನನ್ನ ಎಲ್ಲಿ ಕರ್ಕೊಂಡು ಹೋಗಿದ್ರಮ್ಮ? ಜೈಲ್ಗತ್ತೆ. ಯಾಕೆ? ನಟೋರಿಯಸ್ ಕ್ರಿಮಿನಲ್ ಭೋಜ ಅನ್ನೋನು ಜೈಲ್ ಸೇರಿದಾನೆ. ಅವ್ನ್ ಜೈಲಲ್ಲೇ ಇದ್ದಾನೆ. ವಿಕ್ರಾಂತ್ಗೆ ಅವನ್ ಬಗ್ಗೆ ಮುಂಚೆಯಿಂದನೂ ಗೊತ್ತು. ಅವನ್ ಜೈಲಲ್ಲಿಲ್ಲ, ಅವನ್ ಹೆಸರಲ್ಲಿ ಬೇರೆ ಯಾರೋ ಇದ್ದಾರೆ ಅಂತ ವಿಕ್ರಾಂತ್ ಅವರು ನನ್ನ ಜೈಲಿಗೆ ಕರ್ಕೊಂಡು ಹೋಗಿದ್ರು. ಭೋಜ ಇರ್ಲಿಲ್ವಾ ಜೈಲಲ್ಲಿ? ಜೈಲಲ್ಲೇ ಇದ್ದ. ಜೈಲಿಂದ ಹೊರಗಡೆ ಬರದ್ ಬಿಡಿ, ಅವನ್ ಬ್ಯಾರಕ್ ನಂಬರ್ ಕೂಡ ಚೇಂಜ್ ಆಗಿಲ್ಲ. ಹೌದಾ? ವಿಕ್ರಾಂತ್ ಯಾಕೆ ಮಿಸ್ಲೀಡ್ ಆದ್ರು? ಅವ್ರಿಗೆ ಕೆಲ್ಸಕ್ ಬಾರ್ದೇ ಇರೋ ಅನುಮಾನ ಮಾವ. ಭೋಜನ್ ಹಿಂದೆ ದೊಡ್ಡ ದೊಡ್ಡ ಕೈಗಳಿವೆ. ಅವನು ಜೈಲಲ್ಲಿರಲ್ಲ, ಅವನ್ ಬದ್ಲು ಬೇರೆ ಯಾರೋ ಜೈಲಲ್ಲಿರ್ತಾರೆ. ಅವನು ಹೊರಗಡೆ ಬಂದು ಅವನ್ ಕೆಲ್ಸಗಳನ್ನ ಮಾಡ್ತಾನೆ. ಇದು ವಿಕ್ರಾಂತ್ ಅವರ ಆರೋಪ. ವಿಕ್ರಾಂತ್ ಅವ್ರಿಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ ಮಾವ. ನಾನ್ ಎಲ್ಲ ವಿಚಾರಿಸ್ದೆ. ಭೋಜ ಅವತ್ತಿಂದನೂ ಒಳಗಡೆನೇ ಇದ್ದಾನೆ. ಕಾನೂನ್ ಪ್ರಕಾರ ವಿಕ್ರಾಂತ್ ಅವ್ರ ಮೇಲಿರೋ ಕೇಸ್ನ ರಿಜೆಕ್ಟ್ ಮಾಡೋಕಾಗ್ದೆ ಅವರು ಹತಾಶರಾಗಿದ್ದಾರೆ. ಅದಕ್ಕೆ ಹುಚ್ಚಾಟ. ನನಗೇನೋ ವಿಕ್ರಾಂತ್ ಭ್ರಮೇಲಿದ್ದಾನೆ ಅನ್ಸ್ಲಿಲ್ಲ. ಅದು ಹುಚ್ಚಾಟನೂ ಅಲ್ಲ. ಅವನ ಮನಸ್ಸು ಸ್ಥೀಮಿತದಲ್ಲೇ ಇದೆ. ಹೀಗಿದ್ರೆ ಆ ರೌಡಿಗಳನ್ನ ಚೇಸ್ ಮಾಡಿ ಫೈಟ್ ಯಾಕೆ ಮಾಡ್ತಿದ್ದ ಹೇಳು? ನಿಜವಾಗ್ಲೂ ವಿಕ್ರಾಂತ್ಗೆ ಸಮಾಜದ ಬಗ್ಗೆ ಕಾಳಜಿ ಇದೆ. ಹತಾಶನಾಗಿದ್ರೆ ಈ ಕಾಳಜಿ ಅವನಲ್ಲಿರ್ತಿರ್ಲಿಲ್ಲಮ್ಮ. ಅಲ್ವಾ ಪ್ರಭಾ? ಅರೆಸ್ಟ್ ಮಾಡಕ್ ಬಂದಾಗ ಪೊಲೀಸ್ನವರೇ ಹೇಳಿದ್ರಲ್ಲ, ಅವರು ನಟೋರಿಯಸ್ಗಳು ಅಂತ. ನಟೋರಿಯಸ್ಗಳನ್ನ ಹಿಡಿದು ಬಡ್ದು ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿದ್ದು ಅವನಿಗೆ ಸಮಾಜದ ಬಗ್ಗೆ ಇರೋ ಬದ್ಧತೆ ತೋರಿಸುತ್ತೆ. ವಿಕ್ರಾಂತ್ ಹೇಳಿದ ಭೋಜದ ವಿಚಾರ ಅಷ್ಟು ಹಗುರವಾಗಿ ತಗೋಬೇಡ. ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ.